ಜಿಲ್ಲೆಯಲ್ಲಿ SLRM ಘಟಕಗಳಿಗೆ ಬೆಂಕಿ ಬೀಳುವಂಥ ಪ್ರಕರಣಗಳು ಆಗಾಗ ನಡೆದಿರುವಂಥದ್ದು. ಈ ಪ್ರಕರಣಗಳು ಪೂರ್ವ ನಿಯೋಜಿತ ಮತ್ತು ಇದೊಂದು ಹುನ್ನಾರ ಇಟ್ಟುಕೊಂಡು ಈ ಬೆಂಕಿ ಹಾಕುವುದು ಅಥವಾ ಅದರಿಂದ ಲಾಭ ಪಡ್ಕೊಳ್ಳುವಂಥ ಪ್ರಯತ್ನಗಳು ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಹೆಬ್ರಿಯಿಂದ ಶ್ರೀಕಾಂತ್ ಅವರು ಈ ಬಗ್ಗೆ ಈಗಾಗಲೇ ಲೋಕಾಯುಕ್ತರಿಗೂ ಕೂಡ ದೂರನ್ನು ಸಲ್ಲಿಸಿರುವಂಥದ್ದು. ಅಂದರೆ SLRM ಘಟಕ ಇರ್ಬೋದು ಅಥವಾ MRF ಘಟಕ ಇರ್ಬೋದು, ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತಿರುವುದು ಕೇವಲ ಆಕಸ್ಮಿಕ ಅಲ್ಲ, ಅದರ ಹಿಂದೆ ದೊಡ್ಡ ಹುನ್ನಾರ ಇದೆ ಅನ್ನುವಂಥದ್ದು ಇವರ ಆರೋಪ ಆಗಿದೆ. ಸರ್, ಹೇಗೆ ಅನಿಸ್ತದೆ, ನಿಮ್ಗೆ ಯಾಕೆ ಅನಿಸ್ತದೆ ಹಾಗೆ ಅಂತ? ಅಲ್ಲ, ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಸಂಶಯ ಬರ್ತಿದೆ. ಯಾಕೆಂದರೆ ಒಂದು ವಾರದ ಹಿಂದೆ ಬೆಳುವಲ್ಲಿ ಬಿದ್ದಿದೆ. ಒಂದು ವಾರ ಆಗೋದೇ ತಡ ಹೆಬ್ರಿ ದೊಡ್ಡ ಘಟಕ ಸರ್. ಹೆಬ್ರಿ ಎನ್ನುವುದು ಬಹಳಷ್ಟು ಕಸ ವಿಲೇರಿ ಆಗೋದ, ಒಣ ಕಸ ಮತ್ತು ಹಸಿ ಕಸ ವಿಲೇರಿ ಮಾಡುವ ದೊಡ್ಡ ಘಟಕ. ಅದು 5-6 ತಿಂಗಳಿಂದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ, ಅಲ್ಲಿ ಮಿಷನರಿ ಯಂತ್ರಗಳು ವರ್ಕ್ ಆಗ್ತಾ ಇಲ್ಲ ಅಂತ ನಮಗೆ ಮೇಲ್ನೋಟದ ಮಾತುಗಳು ಕೇಳಿ ಬರ್ತಾ ಇದೆ. ಈಗ ನಾವು ಅದ್ರ ಬಗ್ಗೆನೇ ಫುಲ್ ಹೋರಾಟ ಮಾಡ್ತಾ ಇದ್ದೀವಿ ಈಗ. ಯಾಕೆಂದರೆ ಇದು ಕೋಟ್ಯಾಂತರ ರೂಪಾಯಿ ವೆಚ್ಚದ ಕಾಮಗಾರಿಗಳು. ಈ ಬೆಂಕಿ ಹಾಕಿ ಇದೇನೋ ಸ್ಕ್ಯಾಮ್, ಒಂದು ಗುತ್ತಿಗೆದಾರರು, ಜನಪ್ರತಿನಿಧಿ, ಅಧಿಕಾರಿಗಳೆಲ್ಲ ಒಂದು ರೀತಿ ಸ್ಕ್ಯಾಮ್ ಅಂತಲೇ ನಮಗೂ ಅನುಮಾನ ಬರ್ತಾ ಇದೆ ಸರ್. ಈಗ ಬೆಂಕಿ ಅಂತ ಹೇಳಿದ್ರೆ ಆಕಸ್ಮಿಕ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳ್ತಾರೆ ಕೆಲವೊಂದು ಕಡೆ, ಆಕಸ್ಮಿಕ ಬೆಂಕಿ ಅಂತ ಹೇಳ್ತಾರೆ. ಆಮೇಲೆ ಅಗ್ನಿಶಾಮಕದವರು ಬರ್ತಾರೆ, ಅಲ್ಲಿ ಸುಟ್ಟ ನಂತರ ಅದರಿಂದ ಏನು ಲಾಭ ಪಡ್ಕೊಳ್ಬೋದು ಅವರಂತ? ಸರ್, ಅವರು ಈಗಾಗಲೇ MRF ಘಟಕದವರು ಇನ್ಸೂರಿಗೆ ಹೆಬ್ರಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಅವರೇನೋ ಮಾಡ್ತಾರೆ ಸರ್, ಜನಗಳ ಹಣ ಅಲ್ವಾ. ಒಂದ್ಸಲ ಕೋಟಿಗಟ್ಟಲೆ ಬಜೆಟ್, ಲಕ್ಷಾಂತರ ರೂಪಾಯಿ ಯಂತ್ರಗಳು, ಬಿಲ್ಡಿಂಗಿಗೆ ಕೋಟಿಗಟ್ಟಲೆ ಹಾಕಿದ್ದಾರೆ. ಅವರೇನೋ ಸುಟ್ಟರು ಭಸ್ಮ ಮಾಡ್ತಾರೆ. ಈಗ ತಿರ್ಗಿ ಇನ್ಸೂರಿಗೆ ಅಂತ ಕೊಟ್ಟಿದ್ದಾರೆ ಸರ್. ಇದು ಜನಗಳ ಹಣ ಅಲ್ಲ ಸರ್, ಅವರಿಗೇನೋ ಒಂದು ಹೇಳ್ತಾರಲ್ಲ ಸರ್, ಸಂಪಾದನೆ. ನಮಗೆ ಜನಗಳ ಹಣ ನಾವು ಉಳಿಸ್ಬೇಕಂತ ಹೋರಾಟ ಮಾಡ್ತೀವಿ. ಸೊ ಜನರ ಹಣ ಈ ರೀತಿಯಾಗಿ ದುರುಪಯೋಗ ಆಗಬಾರ್ದು. ಈ ಕಸ ಅನ್ನುವಂಥದ್ದು ಕೂಡ ಇನ್ನೊಬ್ಬರಿಗೆ ಆದಾಯ, ಅಂದರೆ ಈ ಹುನ್ನಾರವನ್ನು ಮಾಡುವವರಿಗೆ ಆದಾಯ ತಂದು ಕೊಡ್ತಿದೆ ಅಂತ ಹೇಳಿದ್ರೆ, ಕಟ್ಟಡದ ಒಳಗಿರುವಂಥ ಯಂತ್ರೋಪಕರಣಗಳಿರ್ಬೋದು, ಅದು ಎಲ್ಲವೂ ಕೂಡ ದುಬಾರಿ ಆಗಿರ್ತದೆ. ಅಲ್ಲಿ ಈ ರೀತಿಯಾಗಿ ಒಂದು ಹುನ್ನಾರದ ಮೂಲಕ ಬೆಂಕಿ ಹಚ್ಚೋದು ಇನ್ನೇನೋ ಒಂದು ಮಾಡಿದಾಗ ಸಾರ್ವಜನಿಕರ ಹಣ ಪೋಲಾಗ್ತದೆ. ಇದು ಮರುಕಳಿಸಬಾರದು. ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಇವರದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.